ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಬ್ಲಾಗ್ನ ನನ್ನ ಇಂದಾಸ್ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನನ್ನ ಮಗಳು ಮಾರ್ನಿಂಗ್ಗೆ ನನ್ನ ಇಂದಾಸ್ ಮನೆಗೆ ಹೋಗಿದ್ವಿ. ನನ್ನ ಹಸ್ಬೆಂಡ್ ನಮ್ಮನ್ನ ಮಾರ್ನಿಂಗ್ಗೆ ಅಲ್ಲಿ ಬಿಟ್ಟೋಗಿದ್ರು. ಅಲ್ಲಿ ಸ್ವಲ್ಪ ನನ್ನ ಸ್ಯಾರಿಗಳನ್ನೆಲ್ಲ ಬಿಸಿಲಿಗೆ ಹಾಕೋಕಿತ್ತು. ಅದನ್ನ ಮಾಮಿ ಬಿಸಿಲಿಗೆ ಹಾಕೋಣ, ಬಿಸಿಲು ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಎಲ್ಲ ಎತ್ಕೊಡ್ತಾ ಇದ್ದೀನಿ. ನನಗಿದ್ ಗೊತ್ತಿರ್ಲಿಲ್ಲ. ನಮ್ಮ ಮಾಮಿಗೆಲ್ಲ ಅವಾಗಿಂತ ಇದು ಪ್ರಾಕ್ಟೀಸ್ ಇದೆ. ಮಳೆ ಎಲ್ಲ ಸ್ವಲ್ಪ ಕಮ್ಮಿ ಆಗಿ ಈ ಟೈಮಲ್ಲಿ ಜೋರ್ ಬಿಸಿಲಿರುತ್ತಲ್ಲ, ಇವಾಗ ಪ್ರತಿ ವರ್ಷನೂ ಈ ಟೈಮಲ್ಲಿ ಸೀರೆನ ಅವ್ರ ರೇಷ್ಮೆ ಸೀರೆನೆಲ್ಲ ಒಣಗ್ಸಕ್ ಹಾಕ್ತಾ ಇದ್ರಂತೆ. ಸೊ ಈ ಸಲ ನಂದು ಹಾಕೊಟ್ರು. ಇಲ್ಲಿ ಕೆಳಗಡೆನೆ ಚಾಪೆ ಹಾಕಿ ಎಲ್ಲದನ್ನು ಸ್ಯಾರಿನ ಬಿಡಿಸಿ ಹಾಕ್ತಾ ಇದ್ದಾರೆ ಮಾಮಿ. ನಂದು ಇಲ್ಲಿ ಎಷ್ಟು ಸ್ಯಾರಿ ಇದೆ ಅದಷ್ಟೂ ಹಾಕಿದ್ದಾರೆ. ಸಿಲ್ಕ್ ಸ್ಯಾರೀಸ್ನ ಮಾತ್ರ ಹಾಕಿದ್ದಾರೆ ಇಲ್ಲಿ. ನನ್ನ ಮಗಳಿಗೆ ಇಲ್ಲಿರೋದೇ ತುಂಬಾ ಇಷ್ಟ. ಅಲ್ಲಿ ತುಂಬಾ ಅವಳಿಗೆ ಬೋರ್ ಅನ್ಸತ್ತೆ. ಇಲ್ಲಾದ್ರೆ ತುಂಬಾ ಸ್ಪೇಸ್ ಇದೆ, ತುಂಬಾ ಓಡಾಡ್ಕೊಂಡು ತುಂಬಾ ಆರಾಮಾಗಿರ್ತಾಳೆ. ಇಲ್ಲಿ ಚಿಟ್ಟೆ ಹಿಡಿತಿದ್ದಾಳೆ ಅವಳು. ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡಿ ಅವ್ರ ಅಜ್ಜನ ಜೊತೆ ಮೀನ್ ತರ್ಲಿಕ್ಕೆ ಹೋದ್ಲು ಪೇಟೆಗೆ. ಮೀನೆಲ್ಲ ತಗೊಂಡ್ ಬಂದ್ಮೇಲೆ ಅವಳಿಗೆ ನಾನು ಸ್ನಾನ ಮಾಡ್ಸಕ್ಕೆ ಮೇಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ ರೂಮ್ಗೆ. ಒನ್ ಡೇ ಫುಲ್ ಆರಾಮಾಗಿದ್ವಿ ನಾನು ನನ್ನ ಮಗಳು. ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳನ್ನ ಮಲಸ್ದೆ. ನನ್ನ ಮಗಳು ಮಲ್ಕೊಂಡಿದ್ಲು. ಹಾಗೆ ನನಗೆ ಮದುವೆ ಟೈಮಲ್ಲಿ 2 ಡ್ರೆಸ್ ಪೀಸ್ ಬಂದಿತ್ತು. ಅದನ್ನ ಸ್ಟಿಚಿಗೆ ಈಗ ಕೊಡೋಣ ಅಂತ ಅದನ್ನ ನೋಡ್ತಾ ಇದ್ದೀನಿ. ತಲೆಗೆಲ್ಲ ಚೆನ್ನಾಗಿ ಎಣ್ಣೆ ಹಾಕೊಂಡು ಸ್ನಾನ ಮಾಡ್ಕೊಂಡು ಆರಾಮಾಗಿ ಮಲ್ಕೊಂಡ್ವಿ ನಾನು ನನ್ನ ಮಗಳು ಒಂದು 2 hours. ಆಮೇಲೆ ಎದ್ಮೇಲೆ ನನ್ನ ಮಗಳು ಮತ್ತೆ ಆಟ ಶುರು. ಹಾಗೆ ಅವಳು ಸ್ವಲ್ಪ ಹಾಲು ಕುಡಿಸ್ಕೊಂಡು ನಾನು ಸ್ವಲ್ಪ ಟೀ ಎಲ್ಲ ಕುಟ್ಕೊಂಡು, ಮಾಮಿ ಹೆಸರು ಬೇಯಿಸಿದ್ರು, ಹೆಸರು ಕಾಳನ್ನ ಬೇಯಿಸಿದ್ರು, ಅದನ್ನ ತಿನ್ಕೊಂಡು ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಹೌದು, ಚೆನ್ನಾಗಿದೆ ಅದು ಬಾಬು. ಇಲ್ಲಿ ನೋಡಿಲ್ಲ, ಚೆನ್ನಾಗಿ ನೋಡಿ, ನಾನು ತಿನ್ನಿಸ್ತೀನಿ. ಹಾಗೆ ನಾನು ನನ್ನ ಮಗಳು ಆಟ ಆಡ್ತಿರ್ಬೇಕಾದ್ರೆ ಅಲ್ಲೇ ರೈನ್ಬೋ ಬಂದಿತ್ತು. ರೈನ್ಬೋ ಸ್ವಲ್ಪ ಲೈಟಾಗಿ ಕಾಣಿಸ್ತಿತ್ತು. ಅದನ್ನ ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡೆ ನನ್ನ ಮಗಳಿಗೂ ತೋರಿಸ್ತಾ ಇದ್ದೆ. ಅಷ್ಟೊತ್ತಿಗಾಗಲೇ ನನ್ನ ಹಸ್ಬೆಂಡ್ ಬಂದಿದ್ರು. ನಾವು ಸ್ವಲ್ಪ ಹೊತ್ತು ಗದ್ದೆ ನೋಡ್ಕೊಂಬರೋಣ ಅಂತ ಗದ್ದೆಗೆ ಹೋದ್ವಿ. ಅಲ್ಲೆಲ್ಲ ನೋಡ್ಕೊಂಡು ನನ್ನ ಮಗಳು ಅವ್ರ ಪಪ್ಪ ಸುಮಾರು ಹೊತ್ತು ನೀರಲ್ಲೆಲ್ಲ ಆಟ ಆಡಿದ್ರು. ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ರಾತ್ರಿ ಇಲ್ಲೇ ಊಟ ಮಾಡ್ಕೊಂಡು ರಿಟರ್ನ್ ನಾವು ನೈಟೇ ಮನೆಗೆ ಹೋದ್ವಿ. ರಿಟರ್ನ್ ಹಾಗೆ ಸ್ವಲ್ಪ ಹಣ್ಣು ತಗೊಂಡು ಮನೆಗೆ ಬಂದ್ವಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.